ಈ ಲಿಂಗಾಯತ ಧರ್ಮದಲ್ಲೇ ಇವ್ರು ಜನಸಕ್ಕೆ ಅಯೋಗ್ಯರಿದಾರ ಅನ್ನೋ ಮಾತನ್ನು ನಾನು ಹೇಳಿದೆ ಅವರಿಗೆ, ನೋಡ್ರಿ ನೀನು ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ ನೀವು ಆರೋಪ ಹೊರಿಸಿರಿ. ಅವತ್ತು ಆಸ್ಪತ್ರೆಗೆ ಬಂದ ಮೇಲೆ ನೀವು ಹೊರಗೆ ಮಾಧ್ಯಮದ ಸುದ್ದಿಗೋಷ್ಠಿಯನ್ನು ಮಾಡಿ ಹೋಗಿರಿ, ನೀವು ಶಿವಶಂಕರ್ ಅವರು. ಅವತ್ತು ಹೇಳ್ಬೇಕಾಗಿತ್ತು ಗುರುಗಳು ಹೇಳಿದ್ರಂತ ಒಳಗಡೆ. ಅವತ್ತು ಗುರುಗಳು ಏನಾದ್ರು ಆರೋಪ ಮಾಡಿದ್ರ? ಇಲ್ಲಲ್ಲ, ಯಾರು ಆರೋಪ ಮಾಡಿಲ್ಲಲ್ಲ, ಯತ್ನಾಳು ಮಾಡಿಲ್ಲಲ್ಲ, ಸಿ ಪಾಟೀಲ್ ಮಾಡಿಲ್ಲಲ್ಲ, ಅರವಿಂದ್ ಪಲ್ಲದಕ್ಕೆ ಯಾಕೆ ಮಾಡ್ತಾನ? ಇದು ಬಿಜೆಪಿ ಅವ್ರದ್ದು ಕುತಂತ್ರ ಇದು. ನನ್ನನ್ನು ಹೊತ್ತು ನಿಂದಿರ್ಸ್ಬೇಕಂತೆ ಇವ್ರು ತಿಳ್ಕೊಂಡಾರ. ಹೊತ್ತು ನಿಂದಿರ್ಸದ ಇವ್ರು ಹೊತ್ತು ನಿಂತಾರ ಈ ರಾಜ್ಯದಾಗ. ಸುಳ್ಳು ಹೇಳಿ ಹೇಳಿ ನಮ್ಮ ಸಮಾಜದವ್ರು ಟುಡಿ ಕೊಡ್ತೀನಿ, ತುಸಿ ಕೊಡ್ತೀನಿ ಅಂತ ಸುಳ್ಳು ಹೇಳಿದವ್ರು ಇವರು, ನಾವಲ್ಲ. ಕಾಂಗ್ರೆಸ್ದವ್ರ ಮೇಲೆ ಆರೋಪ ಮಾಡ್ತಾರ ವಿನಾಕಾರಣ. ಮುಖ್ಯಮಂತ್ರಿಗಳ ಆರೋಪ ಮಾಡೋದು, ಕಾಂಗ್ರೆಸ್ ಪಕ್ಷಕ್ಕೆ ಆರೋಪ ಮಾಡೋದು, ಲಿಂಗಾಯತರಿಗೆ ಹೊಡೆದು ಬಿಟ್ರು ಅಂತ ಹೇಳೋದು, ಇವ್ರು ಹೊಡಿಸ್ಕೊಂಡ್ರು, ನಾವಲ್ಲ. ನಾನು ಬಹಿರಂಗ ಯಾಚನೆ ಮಾಡಬೇಕು, ನೀವು ಮಾಧ್ಯಮಗೋಷ್ಠಿಯನ್ನು ಕರೆದು ಹೇಳಬೇಕು ಅಂತ ಹೇಳಿದೀನಿ. ಇಲ್ರಿ ನಾನು ಗುರುಗಳ ಕಡೆ ಹೇಳಿಸ್ತೀನಿ ಅಂದ್ರೆ ನಿಮ್ಮ ಇಷ್ಟ ಅಂತ ಹೇಳಿದೀನಿ. ಕ್ಷಮೆ ಅಂತೂ ಕೇಳ್ಯಾರ. ಅಲ್ಲ, ನಾನು ಅದೇ ಹೇಳಿದೆ ಅವ್ರಿಗೆ, ನೀವು ಮಾಧ್ಯಮ ಸುದ್ದಿಗೋಷ್ಠಿಯನ್ನು ಕರೆದು ನೀವು ಕೇಳ್ರಿ, ಅಲ್ಲಿ ಕ್ಷಮೆ ಹೇಳ್ರಿ, ಸ್ಪಷ್ಟನೆ ಕೊಡ್ರಿ. ಇವು ನನಗೆ ಕೇಳ್ಬಿಟ್ರೆ ಮುಗೀತಾನೆ. ಇಡೀ ರಾಜ್ಯ ತುಂಬಾ ಇವತ್ತು ಕಾಶ್ಯಪ್ನವರು ಏನು ಮೇಲೆ ಆರೋಪ ಹೊರಿಸ್ತೀರಿ, ಆ ಸುಳ್ಳು ಆರೋಪ ಅನ್ನೋದು ಗೊತ್ತಾಗಬೇಕಲ್ಲ. ಈ ಗುರುಗಳ ಕಡೆ ಮಾತಾಡಿಸ್ತಾರಂತವ್ರು, ಮಾತಾಡ್ಲಿ. ವಿಷಾಪ್ರಾಸ್ತನೆ ಅಂತ ಏನ್ರಿ ಅಪವಾದ ಮಾಡೋಂಥದ್ದು? ಇದು ನಮ್ಮ ಧರ್ಮದಲ್ಲಿ ಆದ್ರೂ ಐತಾ? ಇಂಥ ಕೆಟ್ಟ ಹುಳುಗಳು, ಕೆಟ್ಟ ಬುದ್ಧಿಗಳು. ಅದಕ್ಕೆ ಹೇಳಕತ್ತಿಲ್ಲ, DNA ಟೆಸ್ಟ್ ಮಾಡ್ಬೇಕು.